ಯಸ್ ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಪಲ್ಸ್. ನಾನು ಸಂಗೀತ ರಂಗನಾಥ್. ನಾನಿವತ್ತು ಹೇಳಿಕೊಡ್ತಿರುವಂತಹ ಈ ಸುದ್ದಿ ಸರ್ಕಾರಿ ಶಾಲೆಯ ಬಗ್ಗೆ. ಎಸ್, ಸರ್ಕಾರಿ ಶಾಲೆ ಉದ್ಘಾಟನೆಗೊಳ್ಬೇಕು. ಒಂದು ಸರ್ಕಾರಿ ಶಾಲೆ ಆ ಊರಲ್ಲಿ ಸ್ಥಾಪನೆ ಆಗ್ಬೇಕಂದ್ರೆ ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ ಅನುದಾನಗಳು ಬೇಕು. ಇತ್ತೀಚೆಗಂತೂ ಸರ್ಕಾರಿ ಶಾಲೆ ಅಂದ್ರೇನೆ ಮೂಗು ಮುರಿಯೋರು ಹೆಚ್ಚು. ಅದರಲ್ಲೂ ಈಗೀಗಂತೂ ಸರ್ಕಾರಿ ಶಾಲೆ ಕಟ್ಟಡಗಳು ಶಿಥಿಲಾವಸ್ಥೆಯಿಂದ ತಲುಪಿದೆ. ಹೊಸ ಕಟ್ಟಡಗಳೇ ಸ್ಯಾಂಕ್ಷನ್ ಆಗ್ತಿಲ್ಲ, ಅನುದಾನಗಳೇ ಬಿಡುಗಡೆ ಆಗ್ತಿಲ್ಲ. ಆದ್ರೆ ಇಲ್ಲೊಂದು ಹಳ್ಳಿಯಲ್ಲಿ ಸರ್ಕಾರಿ ಶಾಲೆಗೆ ಹಣವೂ ಬಿಡುಗಡೆ ಆಗಿದೆ, ಶಾಲೆಯ ಕಟ್ಟಡವೂ ನಿರ್ಮಾಣವಾಗಿದೆ. ಆದ್ರೆ ಶಾಲೆ ಮಾತ್ರ ಉದ್ಘಾಟನೆಗೊಳ್ಳದೆ ಹಾಗೆ ಇದೆ. 2023ನೇ ಸಾಲಿನಲ್ಲಿ ಕಟ್ಟಿದಂತಹ ಕಟ್ಟಡ 2025 ಆದ್ರೂ ಇನ್ನೂ ಉದ್ಘಾಟನೆಗೊಂಡಿಲ್ಲ. ಒಂದಷ್ಟು ಮೂಲಭೂತ ಸೌಕರ್ಯಗಳನ್ನ ಕೊರತೆಗಳು ಇರೋದ್ರಿಂದ ಈ ಸರ್ಕಾರಿ ಶಾಲೆ ಇನ್ನೂ ಉದ್ಘಾಟನೆಗೊಳ್ಳದೆ ಹಾಗೆ ಇದೆ. ಅತ್ಯುತ್ತಮವಾಗಿರುವಂತಹ ಕಟ್ಟಡ, ಒಳ್ಳೆಯ ಪೇಂಟಿಂಗ್ ಆಗಿ ಮಿರಮಿರ ಮಿಂಚ್ತಾ ಇದ್ದಂತಹ ಶಾಲೆ ಈಗ ಕಿಡಿಗೇಡಿಯ ಕೈಗೆ ಸಿಕ್ಕು ಗಾಜುಗಳೆಲ್ಲ ಪುಡಿ ಪುಡಿಯಾಗಿದೆ. ಶಾಲೆ ಅಂತೂ ದುಸ್ಥಿತಿಯನ್ನ ತಲುಪಿದೆ. ಅಲ್ಲಿರುವ ಶಾಲೆಗೆ ಮಾಡಿರುವಂತಹ ಪೇಂಟಿಂಗು, ಆ ಪ್ಲಾಸ್ಟರ್ ಎಲ್ಲ ಉದುರಿ ಹೋಗ್ತಾ ಇದೆ. ಯಸ್, ಇದು ನಾನು ಹೇಳಿಕೊಟ್ಟಿರುವಂಥದ್ದು ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಕುಂದ್ರಳ್ಳಿ ಗ್ರಾಮದಲ್ಲಿರುವಂತಹ ಸರ್ಕಾರಿ ಶಾಲೆ ಬಗ್ಗೆ. ಲೋಕೋಪಯೋಗಿ ಇಲಾಖೆ, ಕರ್ನಾಟಕ ಸಾರ್ವಜನಿಕ ಶಿಕ್ಷಣ ಇಲಾಖೆ ಪ್ರಾರಂಭ ಮಾಡಿದಂತಹ ಈ ಸರ್ಕಾರಿ ಶಾಲೆ, ಇದರ ಅನುದಾನದಲ್ಲಿ ಏನು ನಿರ್ಮಾಣಗೊಂಡಿರುವಂತಹ ಈ ಸರ್ಕಾರಿ ಶಾಲೆ ಈಗ ಉದ್ಘಾಟನೆಗೊಳ್ಳದೆ ಪಾಳು ಬಿದ್ದಿದೆ. ಎಸ್, ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಒಳ್ಳೆಯ ವಾತಾವರಣ ಇಲ್ಲ. ಅಲ್ಲಿ ಶಿಥಿಲಾವಸ್ಥೆಯನ್ನ ತಲುಪಿರುವಂತಹ ಕಟ್ಟಡಗಳಿದೆ, ಸರಿಯಾಗಿ ಮೂಲಭೂತ ಸೌಕರ್ಯಗಳಿಲ್ಲ ಅಂತ ನಾವು ವರದಿನ ಬಿತ್ತರ ಮಾಡ್ತಾನೆ ಇರ್ತೀವಿ. ಆದ್ರೆ ಇಲ್ಲಿ ವಿಪರ್ಯಾಸ ಅಂದ್ರೆ ಅನುದಾನ ಬಿಡುಗಡೆಯಾಗಿದೆ, ಅತ್ಯುತ್ತಮವಾಗಿರುವಂತಹ ಕಟ್ಟಡ ಕೂಡ ರೆಡಿಯಾಗಿದೆ. ಆದ್ರೆ ಉದ್ಘಾಟನೆಗೊಳ್ಳದೆ ಮಾತ್ರ ಅನಾಹುತವಾಗಿದೆ. ಆದ್ರೆ ಸ್ಟೋರಿ ಏನು, ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋಣ ಬನ್ನಿ. ಎಸ್, ಈಗ ಇದ್ರ ಬಗ್ಗೆ, ಈ ಕುಂದ್ರಳ್ಳಿ ಶಾಲೆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಇಲ್ಲಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಆಗಿರುವಂತಹ ನಾಣಿಕಿ ನಾಯ್ಕ ಅವರು. ಬನ್ನಿ ಅವ್ರ ಜೊತೆ ಇನ್ನಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ಕಾರ ಸರ್, ಈ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಕುಂದ್ರಳ್ಳಿ ಸರ್ಕಾರಿ ಶಾಲೆ, ಆ ಶಾಲೆ 2023ರಲ್ಲಿ ಹೊಸ ಕಟ್ಟಡ ನಿರ್ಮಾಣ ಆಗಿದೆ. ಆದ್ರೆ ಇನ್ನೂ ಉದ್ಘಾಟನೆ ಆಗ್ತಾ ಇಲ್ಲ. ಆ ಶಾಲೆ ನಿರ್ಮಾಣ ಆಗದಾಗ ಯಾವ ರೀತಿ ಚೆನ್ನಾಗಿತ್ತು, ಈಗ ಅಲ್ಲಿರೋ ಗ್ಲಾಸಸ್ ಎಲ್ಲ ಒಡೆದು ಹೋಗಿದೆ, ಕಿಟಕಿ ಗ್ಲಾಸ್ಗಳೆಲ್ಲ ಪುಡಿ ಪುಡಿ ಆಗಿದೆ. ಆ ಎಲ್ಲಾ ಶಾಲೆಗೆ ಮಾಡಿರುವಂತಹ ಒಂದಷ್ಟು ಪ್ಲಾಸ್ಟರಿಂಗ್ ಎಲ್ಲ ಉದುರಿ ಹೋಗ್ತಾ ಇದೆ. ಯಾಕೆ ಸರ್ ಉದ್ಘಾಟನೆಗೊಂಡಿಲ್ಲ? ಮೇಡಮ್, ಅಲ್ಲಿ ಶೌಚಾಲಯ ಇಲ್ಲ. ಓಕೆ. ಆಮೇಲೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಕೊಡೋದಕ್ಕೆ ನಾನೇ ಖುದ್ದಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಈಗಾಗಲೇ ಒಂದು 1 ಇಯರ್ ಆಯ್ತು ನಾನು ಹೋಗಿ ಅವರಿಗೆಲ್ಲ ಭೇಟಿಯಾಗಿ ಅವರು ಅವ್ರ ಊರಿಗೆ. ಓಕೆ. 15 ಡೇಸ್ 20 ಡೇಸ್ ಅಲ್ಲಿ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಬಟ್ ಇಲ್ಲಿವರೆಗೂ ನಮ್ಮ ಮುಖ್ಯೋಪಾಧ್ಯಾಯರು ಮತ್ತು ನಮ್ಮ ಇಲಾಖೆಯಿಂದ ಸಾಕಷ್ಟು ಬಾರಿ ನಾವು ಪತ್ರ ವ್ಯವಹಾರ ಮಾಡಿದೀವಿ. ಬಟ್ ಮೊನ್ನೆ ಮತ್ತೆ ನಾವು ಮಾಡಿಕೊಡ್ತೀವಿ ಅನ್ನೋಂತ ಮಾತನ್ನ ಈಗ ಒಂದು 8 ದಿನದ ಹಿಂದೆ ಹೇಳಿದ್ದಾರೆ. ಯಾರು ಮಾಡ್ಕೊಡ್ಬೇಕು ಸರ್ ಇದನ್ನ? ಇದು ಪಂಚಾಯತಿ ಮಟ್ಟದೊಳಗ ಆಗ್ಬೇಕು ಮೇಡಮ್. ಅದು ಓಕೆ. ಪಂಚಾಯತಿ ಯಾಕಂದ್ರೆ NRG ಒಳಗ ಅಂತ ಹೇಳಿ ಅವ್ರು ಇಟ್ಕೊಂಡು ಇದು ಮಾಡ್ಬೇಕು. ಓಕೆ. ಆ ಕಾರಣ ಮತ್ತೆ ನಾವು ಯಾವಾಗ ಇವರು ಇದು ಮಾಡಿಲ್ಲ, ನಾವು ಇಲಾಖೆಗೂ ಸಹಿತನು ಇದನ್ನ ಸ್ವಲ್ಪ ಯಾವುದೇ ಅನುದಾನ ಬಂದ್ರು ಅದರಲ್ಲಿ ಮಾಡಿಕೊಡೋದಕ್ಕೆ ನಾವು ಕೋರ್ಕೊಂಡಿವಿ ಮೇಡಮ್. ಹೌದಾ ಸರ್, ಈಗ ಅಷ್ಟು ಚೆನ್ನಾಗಿ ಕಟ್ಟಡ ನಿರ್ಮಾಣ ಆಗಿದೆ, ಒಳ್ಳೆ ರೀತಿಯಾಗಿದೆ, ಶಾಲೆ ನೋಡ್ರೆ ಒಂಥರ ಖುಷಿ ಆಗುತ್ತೆ. ಯಾಕಂದ್ರೆ ಈಗ ಎಷ್ಟೋ ಸರ್ಕಾರಿ ಶಾಲೆಗಳು ಶಿಥಿಲಾವಸ್ಥೆನ ತಲುಪ್ತಿರುವಂತ ಸಂದರ್ಭದಲ್ಲಿ ಸುಸಜ್ಜಿತವಾಗಿರೋ ಕಟ್ಟಡನೇ ಈಗ ಉದ್ಘಾಟನೆಗೊಂಡಿಲ್ಲ ಅಂದ್ರೆ ಎಲ್ಲೋ ಒಂಥರ ನೋವಾಗುತ್ತೆ ಸರ್. ಯಾಕೆ ಇದನ್ನ ಇಷ್ಟು ನಿರ್ಲಕ್ಷ್ಯ ಅವ್ರದ್ದು? ಇಲ್ಲ, ಇವು ಈಗ ಮಕ್ಕಳಿಗೆ ಅವಶ್ಯಕ ಅಲ್ಲ ಮೇಡಮ್, ಶೌಚಾಲಯ ಮತ್ತು ಕುಡಿಯೋ ನೀರು. ಓಕೆ. ಹಂಗಾಗಿ ಸ್ವಲ್ಪ ಕೇಳ್ಕೊಂಡಿದೀವಿ. ಆಗತ್ತೆ ಮೇಡಮ್, ಶೀಘ್ರದಲ್ಲೇ ಮಾಡಿಕೊಡ್ತೀವಿ ಅನ್ನೋಂಥದ್ದನ್ನ ಈಗಾಗಲೇ ಮತ್ತೆ ಇದು ಮಾಡಿದ್ದಾರೆ. ಅದು ಪುಂಡ ಪುಡಾರಿಗಳಿಗೆ ಆವಾಸ ಸ್ಥಾನ ಆಗ್ತಿದೆ ಅಲ್ಲೆಲ್ಲ ಅಂತ ಸ್ಥಳೀಯರು ಆರೋಪವನ್ನ ಮಾಡ್ತಿದ್ದಾರೆ. ಇಲ್ಲ, ಆ ತರ ಏನಿದೆಲ್ಲ ಮೇಡಮ್, ಚೆನ್ನಾಗಿ ಕಟ್ಟಡದ ಏನೋ ಸಮಸ್ಯೆ ಇಲ್ಲ. ಇವು ಈಗ ಸ್ಥಳೀಯ ಆಡಳಿತ ಈಗ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಓಕೆ ಸರ್, ಅಂದ್ರೆ ಎಲ್ಲ ಸುಸಜ್ಜಿತ. ಮತ್ತೊಂದು ಬಾರಿ ಮತ್ತೆ ನಾಳೆ ಮತ್ತೆ ನಾನೇ ಖುದ್ದಾಗಿ ಅವ್ರನ್ನ ಭೇಟಿಯಾಗಿ ಮತ್ತೊಂದ್ಸರಿ ವಿಚಾರಿಸಿ ವ್ಯವಸ್ಥೆ ಮಾಡೋದನ್ನ ನಾನು ಮಾಡ್ತೀನಿ ಮೇಡಮ್. ಓಕೆ ಸರ್, ಓಕೆ. ಹಾಗಿದ್ರೆ ಅತಿ ಶೀಘ್ರದಲ್ಲಿ ಈ ಕುಂದ್ರಳ್ಳಿ ಶಾಲೆ ಆದಷ್ಟು ಬೇಗ ಉದ್ಘಾಟನೆಗೊಳ್ಳುತ್ತೆ. ಹೌದು ಮೇಡಮ್, ಹೌದು ಮೇಡಮ್, ಹೌದು. ಓಕೆ ಸರ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿ. ನಮಸ್ಕಾರ. ನಮಸ್ಕಾರ.
ಎಸ್, ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಈ ಕುಂದ್ರಳ್ಳಿಗೆ ಸಂಬಂಧಪಟ್ಟಂತ ಪಂಚಾಯತ್ ಪಿಡಿ ಅವರು. ಬನ್ನಿ ಅವರಿಗೆ ಇನ್ನಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಈ ಕುಂದ್ರಳ್ಳಿ ಸರ್ಕಾರಿ ಶಾಲೆ ಯಾಕೆ ಇನ್ನು ಉದ್ಘಾಟನೆ ಆಗಿಲ್ಲ ಅಂತ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಈಗ ಈ ಕುಂದ್ರಳ್ಳಿ ನಿಮ್ಮ ಪಂಚಾಯತ್ ವ್ಯಾಪ್ತಿಗೆ ಬರುವಂತದ್ದ? ಹೌದು ಮೇಡಮ್, ಹೌದು ಮೇಡಮ್. ಸರ್, ಈಗ ಒಂದು ವಿಚಾರ ಇದೆ, ಏನಂದ್ರೆ ಕುಂದ್ರಳ್ಳಿ ಸರ್ಕಾರಿ ಶಾಲೆ 2023ರಲ್ಲೇ ಕಂಪ್ಲೀಟ್ ಆಗಿ ಕಟ್ಟಡ ನಿರ್ಮಾಣಗೊಂಡಿದೆ. ಆದ್ರೂ ಶಾಲೆ ಉದ್ಘಾಟನೆಗೊಳ್ತಾ ಇಲ್ಲ. NRG ಒಳಗೆ ಈ ಶಾಲೆ ಏನ್ ಬಂದಿದೆ, ಇದಕ್ಕೆ ಮೂಲಭೂತ ಸೌಕರ್ಯಗಳು, ನೀರು, ಶೌಚಾಲಯ ಇದನ್ನೆಲ್ಲ ಪಂಚಾಯತ್ ವತಿಯಿಂದ ಮಾಡಿಕೊಡ್ಬೇಕು. ಅವರು ಡಿಲೇ ಮಾಡ್ತಾ ಇರೋದ್ರಿಂದ ಉದ್ಘಾಟನೆ ಆಗ್ತಾ ಇಲ್ಲ ಅಂತ ಕ್ಷೇತ್ರ ಶಿಕ್ಷಣಾಧಿಕಾರಿ ಹೇಳಿದ್ದಾರೆ. ಮತ್ತೆ ಸ್ಥಳೀಯರು ಆರೋಪವನ್ನು ಮಾಡ್ತಿದ್ದಾರೆ, 2 ವರ್ಷ ಆಯ್ತು ಈ ಶಾಲೆ ಇನ್ನೂ ಉದ್ಘಾಟನೆಗೊಳ್ತಾ ಇಲ್ಲ ಅಂತ. ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಮೇಡಮ್, ಫಸ್ಟ್ ಆಫ್ ಆಲ್ ನಾನು ಈಗ ಟ್ರಾನ್ಸ್ಫರ್ ಆಗಿ ಹಾವೇರಿಯಿಂದ ಟ್ರಾನ್ಸ್ಫರ್ ಆಗಿ 1 ವೀಕ್ ಆಯ್ತು ನಾನು ಬಂದು ಜಾಯ್ನ್ ಆಗಿ. ಓಕೆ. ಫಸ್ಟ್ ಆಫ್ ಆಲ್ ನಾನು ತಿಳ್ಕೊಂಡಂತ ಮಾಹಿತಿ ಪ್ರಕಾರ ಆದರ್ಶ ಗ್ರಾಮ ಅಂತೇಳಿ ಒಂದು ಕ್ರಿಯಾಯೋಜನೆ ಮಾಡಿ ಕಳಿಸಿದ್ದಾರೆ ಮೇಡಮ್ ಸೋಷಿಯಲ್ ವೆಲ್ಫೇರ್ ಆಫೀಸ್ಗೆ. ಹಿಂದೆ ನಾ ಬರೋಗಿಂತ ಪೂರ್ವದಲ್ಲಿ ಅದು ಕ್ರಿಯಾಯೋಜನೆ ಅಪ್ರೂವಲ್ ಆಗಿದೆ, ಆದ್ರೆ ಅನುದಾನ ಬಿಡುಗಡೆ ಆಗಿಲ್ಲ ಅಂತ ನಿನ್ನೆನೆ ನಾನು ಸೋಷಿಯಲ್ ವೆಲ್ಫೇರ್ ಆಫೀಸರ್ ಜೊತೆ ಮಾತಾಡಿದೆ ಡೈರೆಕ್ಟ್ಲಿ. ಅದು ಅನುದಾನ ಬಂದಾಗ ನಾವು ಮೂಲಭೂತ ಅಂದ್ರೆ ಒಂದು ಬೋರ್ವೆಲ್ಲು ಮತ್ತೆ ಶೌಚಾಲಯ, ಪೈಪ್ ಲೈನು ಅದಕ್ಕೆಲ್ಲ ಆದರ್ಶ ಗ್ರಾಮದಲ್ಲಿ ಇಟ್ಕೊಂಡಿದ್ದಾರೆ ಮೇಡಮ್ ಅದರಲ್ಲಿ ಆ ಸ್ಕೂಲಿಗಾಗಿ. ಅನುದಾನ ಬಂದಿಲ್ಲ ಸರ್, ಬಂದ್ಮೇಲೆ ನಾವು ಅದನ್ನ ಟೆಂಡರ್ ಮಾಡಿ ಅದನ್ನ ನಾವು ಅನುಷ್ಠಾನ ಮಾಡ್ತೀವಿ ಅಂತ ಅನ್ನೋ ಮಾತು ಹೇಳಿದ್ರು ಅವರು. ಈಗ ಈ 14ನೇ ಹಣಕಾಸು ಯೋಜನೆ ಅಂತ ಒಂದು ಇರುತ್ತೆ ಸರ್. 15ನೇ ಹಣಕಾಸು ಮೇಡಮ್. ಅದು ಅದರಿಂದ ಏನು ಯೂಸ್ ಆಗ್ಲಿಲ್ವಾ ಸರ್? ಇಲ್ಲ ಮೇಡಮ್, ಅದು ನಾನ್ ಬರೋಕ್ಕಿಂತ ಪೂರ್ವದಲ್ಲಿ ಕ್ರಿಯಾಯೋಜನೆ ಮಾಡಿ ಅದು ಸಿವಿಲ್ ಕಾಮಗಾರಿಗಳನ್ನು ಮಾಡಿದ್ದಾರೆ. ಈಗ ಎಷ್ಟು ವರ್ಷ ನೀವು ಆ ಪಂಚಾಯತಿ ವ್ಯಾಪ್ತಿಲಿ ಕೆಲಸ ಮಾಡ್ತಿದ್ರಿ? ಈಗ ಜಸ್ಟ್ 1 ವೀಕ್ 10 ಡೇಸ್ ಆಯ್ತು ಮೇಡಮ್. 10 ಡೇಸ್ ಆಯ್ತಾ ಟ್ರಾನ್ಸ್ಫರ್ ಆಗಿ? ಎಸ್ ಮೇಡಮ್. ಅದಕ್ ಮುಂಚೆ ಆ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಷ್ಟು ವರ್ಷ ನೀವು ಕಾರ್ಯನಿರ್ವಹಿಸಿದ್ರಿ? ನಾ ಮಾಡೇ ಇಲ್ಲ ಮೇಡಮ್ ಅಲ್ಲಿ. ನಾನು ಹಾವೇರಿ ಡಿಸ್ಟ್ರಿಕ್ಟ್ ಇಂದ ಬಂದಿರೋದು. ಹೌದಾ? ಈಗ ಜಸ್ಟ್ ನೀವು ಅಲ್ಲಿ ಬಂದಿರೋದಾ? ಹೌದು ಮೇಡಮ್. ಓಕೆ ಸರ್, ಅಂದ್ರೆ ಈ ಹಿಂದೆ ಇರುವಂತ PDO ಇದ್ರ ಬಗ್ಗೆ ಕೇಳಿದ್ರೆ ಮಾಹಿತಿ ಸಿಗ್ಬೋದು ಅನ್ಸುತ್ತೆ. ಓಕೆ ಸರ್, ಈಗ ಏನಿದೆ ಅಂದ್ರೆ ಒಂದು ವ್ಯವಸ್ಥಿತವಾಗಿರುವಂತಹ ಕಟ್ಟಡ ಈಗ ಹಾಳಾಗ್ತಿದೆ. ಯಾಕಂದ್ರೆ ಕಿಟಕಿ ಗಾಜುಗಳಾಗಿರ್ಬೋದು, ಅಲ್ಲಿರುವಂತ ಪ್ಲಾಸ್ಟರ್ ಆಗಿರೋ ಇದೆಲ್ಲ ಹಾಳಾಗ್ತಿರೋದ್ರಿಂದ ಒಂದು ಸುಸಜ್ಜಿತವಾಗಿರೋ ಕಟ್ಟಡ ಹಾಳಾಗಬಾರ್ದು. 2 ವರ್ಷಗಳ ಕಾಲ ಉದ್ಘಾಟನೆಗೊಳ್ದೇನೆ ಇದೆ ಅಂದ್ರೆ ಅದು ವಿಪರ್ಯಾಸ ಅನ್ಸುತ್ತೆ. ಆದಷ್ಟು ಬೇಗ ಇದ್ರ ಬಗ್ಗೆ ನಿಗಾ ವಹಿಸಿ ದಯವಿಟ್ಟು ಇದನ್ನ ಉದ್ಘಾಟನೆಗೆ ಅಣಿಗೊಳಿಸಿ ಅಲ್ಲಿನ ಏನು ಮೂಲಭೂತ ಸೌಕರ್ಯಗಳಿದೆ ಅದನ್ನ ಆದಷ್ಟು ಬೇಗ ಮಾಡ್ಕೊಡಿ ಅಂತ ಇದು ನಮ್ ಕಳಕಳಿ ಸರ್. ಆಯ್ತು ಮೇಡಮ್, ನಿನ್ನೇನು ವಿಸಿಟ್ ಮಾಡಿದ್ದೆ ಮೇಡಮ್, ನಾನು ಹೋಗಿದ್ದೆ ಅದಕ್ಕೆ. ವಿಸಿಟ್ ಮಾಡಿ ನೋಡ್ಕೊಂಡ್ ಬಂದೆ. ಅಲ್ಲಿ ಸ್ವಲ್ಪ ಕಂಟಿ ಅವೆಲ್ಲ ಬೆಳೆದಿದ್ದಾವೆ ಮೇಡಮ್, ಅದನ್ನ ಕ್ಲೀನ್ ಮಾಡಿಸ್ಬೇಕಂತ ನಿನ್ನೆ ನಾನು ಸದಸ್ಯರು ಅಧ್ಯಕ್ಷರ ಚರ್ಚೆ ಮಾಡಿದ್ದೀನಿ. ನಂತರ ಆ ಸೋಷಿಯಲ್ ವೆಲ್ಫೇರ್ ಆಫೀಸರ್ ಜೊತೆನೂ ನಿನ್ನೆ ಮಾತಾಡಿದೆ ನಾನು ಫೋನ್ ಮುಖಾಂತರ. ಅವರು ಅನುದಾನ ಬಂದ ತಕ್ಷಣ ನಾವು ಅದನ್ನ ಮಾಡ್ಕೊಡ್ತೀವಿ ಅನ್ನೋದನ್ನ ಹೇಳಿದಾರೆ ಮೇಡಮ್. ಇನ್ನೊಂದು ಕರೆಂಟಿನ ವ್ಯವಸ್ಥೆ ಒಂದು ಇಲ್ಲ ಮೇಡಮ್, ಅದಕ್ಕೆ ನಿನ್ನೆ ನಾನು ಕರೆಂಟಿನ ಎಸ್ಕಾಂ ಅವ್ರ ಜೊತೆನೂ ಮಾತಾಡಿದೆ. ಅಡಿಗೆ ಕೊಠಡಿನೂ ಇಲ್ಲ ಅನ್ನೋ ಮಾತನ್ನ ಕೇಳ್ಪಟ್ಟೆ ನಾನು. ಹೌದು ಮೇಡಮ್, ಅಡುಗೆ ಕೊಠಡಿ ಹಾಕೊಂಡಿಲ್ಲ ಮೇಡಮ್ ಅದರಲ್ಲಿ. ಅವ್ರದ್ದು ಎಸ್ಟಿಮೇಷನ್ ಪ್ರಕಾರ ಅನುದಾನದಲ್ಲಿ ಆಗಿಲ್ಲ ಮೇಡಮ್ ಅದು. ಈಗ ಅಡುಗೆ ಕೊಠಡಿಗೆ ನಮ್ಗೆ MGNRG ಅವಕಾಶ ಇದೆ. ಮುಂದಿನ ದಿನಮಾನಗಳಿಗೆ ನಾವು ಹಿಂದೆ ಇಟ್ಕೋಬೇಕಿತ್ತು ಅವರು ಮುಂಚಿತವಾಗಿ. ಈಗ ನಾನ್ ಬಂದ್ಮೇಲೆ ಮೊನ್ನೆ ನಾನು ಕ್ರಿಯಾಯೋಜನೆ ಚೆಕ್ ಮಾಡಿದೆ, ಅಡುಗೆ ಕೋಣೆ ಹಿಂದಿನ ಪ್ರಸಕ್ತ ಸಾಲಿನಲ್ಲಿ ಇಲ್ಲ. ಈಗ 25-26ನೇ ಸಾಲಿನಲ್ಲಿ ಅವಕಾಶ ಕೊಟ್ಟೆ, ಪರ್ಮಿಷಬಲ್ ವರ್ಕ್ ಅಂತ ಅವಕಾಶ ಕೊಟ್ಟೆ MGNRG ನಾನು ಅದನ್ನ ಇಟ್ಕೊಂಡು ಅನುಷ್ಠಾನ ಮಾಡ್ತೀನಿ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು. ಆದಷ್ಟು ಬೇಗ ಈ ಕುಂದ್ರಳ್ಳಿ ಸರ್ಕಾರಿ ಶಾಲೆ ಉದ್ಘಾಟನೆಗೊಳ್ಳಿ ಹಾಗಾದ್ರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಾನು ಅದೇ ಪ್ರಯತ್ನ ಮಾಡ್ತಾ ಇದ್ದೀನಿ ಮೇಡಮ್. ನಿನ್ನೆ ನಾನು ಎಲ್ಲ ವಿಸಿಟ್ ಮಾಡಿದ್ದೀನಿ ಮೇಡಮ್, ಯಾರ ಜೊತೆ ಮಾತಾಡಿದ್ದೀನಿ ಮೇಡಮ್, ಎಲ್ಲರ ಜೊತೆನು. ಓಕೆ ಸರ್, ಮಾಡ್ಸೋಣ ಪ್ರಯತ್ನ ಮಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಓಕೆ, ನಮಸ್ಕಾರ ಮೇಡಮ್. ನೋಡಿದ್ರಲ್ಲ, ಉದ್ಘಾಟನೆಗೆ ರೆಡಿಯಾಗಿರುವ ಶಾಲೆಗೆನೆ ಈ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡೋಕೆ ಇಲ್ಲಿ ಅನುದಾನ ಇಲ್ವಂತೆ. ನಿಜಕ್ಕೂ ಸರ್ಕಾರಿ ಶಾಲೆಗಳ ಸ್ಥಿತಿ ಯಾವ ರೀತಿಯಾಗಿದೆ ಅಂದ್ರೆ ಒಂಥರ ಶೋಚನೀಯ ಸ್ಥಿತಿಯಲ್ಲಿದೆ. ಯಾಕಂದ್ರೆ ಸರ್ಕಾರಿ ಶಾಲೆಗಳು ಅಳಿದು ಹೋಗ್ತಾ ಇದೆ. ಕನ್ನಡ ಉಳಿಸಿ, ಕನ್ನಡ ಶಾಲೆಗಳನ್ನ ಉಳಿಸಿ ಅಂತ 100 ಜನ ಅಭಿಯಾನಗಳನ್ನು ಮಾಡ್ತಾರೆ. ಆದ್ರೆ ಸರ್ಕಾರ ಮಾತ್ರ ಯಾಕೋ ಈ ಕನ್ನಡ ಶಾಲೆ ಬಗ್ಗೆ, ಸರ್ಕಾರಿ ಶಾಲೆಗಳ ಬಗ್ಗೆ ಮಲತಾಯಿ ಧೋರಣೆಯನ್ನ ತೋರಿಸ್ತಾ ಇದೆ ಅನ್ಸುತ್ತೆ. ಯಾಕಂದ್ರೆ ಎಲ್ಲಾ ಶಾಸಕರು, ಸಚಿವರು, ಪೊಲಿಟಿಷಿಯನ್ಸ್ಗಳೆಲ್ಲ ಆರಾಮಾಗಿ ಒಂದೊಂದು ಶಿಕ್ಷಣ ಸಂಸ್ಥೆನ ಇಟ್ಕೊಂಡ್ಬಿಟ್ಟಿದ್ದಾರೆ. ಅವರದ್ದೇ ಒಂದೊಂದು ಇನ್ವೆಸ್ಟ್ಮೆಂಟ್ ಎಲ್ಲಪ್ಪ ಅಂದ್ರೆ ಅವರ ಎಜುಕೇಶನ್ ಸಂಸ್ಥೆಗಳ ಮೇಲೆ. ಈ ರೀತಿಯಾಗಿ ಇವರದ್ದೇ ನೋಡ್ಕೊಂಡು ಹೋದ್ರೆ ಹಾಗಾದ್ರೆ ಈ ಸರ್ಕಾರಿ ಶಾಲೆಗಳನ್ನ ಬೆಳೆಸೋದಾದ್ರೂ ಯಾರು, ಉಳಿಸೋದಾದ್ರೂ ಯಾರು? ಈ ಸರ್ಕಾರಿ ಶಾಲೆಯ ಅನುದಾನವನ್ನ ಬಿಡುಗಡೆ ಮಾಡೋದಕ್ಕೆ, ಈ ಸರ್ಕಾರಿ ಶಾಲೆಯಲ್ಲಿರುವಂತಹ ಈ ಮೂಲಭೂತ ಸೌಕರ್ಯಗಳನ್ನ
ಪ್ರಾರಂಭ ಮಾಡೋದಕ್ಕೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಬರುವಂತಹ ಫಂಡನ್ನು ಬಳಸ್ಕೋಬೇಕಂತೆ. ನಿಜ ಒಂದ್ ರೀತಿ ನಾಚಿಕೆ ಆಗ್ಬೇಕು ಸರ್ಕಾರಕ್ಕೆ. ಯಾಕಂದ್ರೆ ಮೊದಲು ಶಿಕ್ಷಣ, ಮೂಲಭೂತ ಸೌಕರ್ಯಗಳಲ್ಲಿ ಒಬ್ಬ ವ್ಯಕ್ತಿಗೆ ಸಿಗಬೇಕಾಗಿರುವಂಥ ಮೂಲಭೂತ ಹಕ್ಕು ಶಿಕ್ಷಣ ಕೂಡ. ಅಂತಹ ಶಿಕ್ಷಣವನ್ನು ಕೂಡ ಪಡೆಯೋದಕ್ಕೆ ಇವತ್ತು ಹೋರಾಡುವಂಥ ಸ್ಥಿತಿ. ಈ ಶಾಲೆಗಳನ್ನು ಉಳಿಸ್ಕೊಳ್ಳೋದಕ್ಕೆ, ಈ ಶಿಥಿಲಾವಸ್ಥೆಯಲ್ಲಿರೋ ಶಾಲೆಗಳನ್ನು ವಾಪಸ್ ಪಡ್ಕೊಳ್ಳಿಕ್ಕೆ, ಉದ್ಘಾಟನೆಗೆ ರೆಡಿಯಾಗಿರುವಂಥ ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಪಡ್ಕೊಳ್ಳಿಕ್ಕೆ ಇನ್ನೆಷ್ಟು ವರ್ಷಗಳು ಕಾಯಬೇಕು? ಹಾಗಾದರೆ ಇದು ಕೇವಲ ಒಂದು ಕುಂದ್ರಳ್ಳಿ ಅಥವಾ ಕೇವಲ ಒಂದು ಲಕ್ಷ್ಮೀಶ್ವರ ತಾಲೂಕು ಅಥವಾ ಕೇವಲ ಒಂದು ಗದಗ ಜಿಲ್ಲೆಯ ಶಾಲೆಯ ಪ್ರಶ್ನೆ ಅಲ್ಲ. ರಾಜ್ಯದಲ್ಲಿ ಇಂಥ ಸಾವಿರಾರು ಶಾಲೆಗಳು ಗಲ್ಲಿಗೊಂದು ಸಿಗ್ತಾ ಹೋಗುತ್ತೆ. ಯಾಕೆ? ಇನ್ನಾದರೂ ಸರ್ಕಾರ ಇದ್ರ ಬಗ್ಗೆ ಸರಿಯಾಗಿ ನೀಟಾಗಿ ಈ ಸರ್ಕಾರಿ ಶಾಲೆಗಳ ವ್ಯವಸ್ಥೆನ ನೋಡ್ಕೋಬೇಕು, ಇದ್ರ ಬಗ್ಗೆ ಗಮನವನ್ನು ಹರಿಸಬೇಕು. ಆದಷ್ಟು ಬೇಗ ಈ ಕುಂದ್ರಳ್ಳಿ ಸರ್ಕಾರಿ ಶಾಲೆ ಉದ್ಘಾಟನೆಗೊಳ್ಬೇಕು, ಅಲ್ಲಿ ಮಕ್ಕಳ ಚಿಲಿಪಿಲಿ ಕೇಳಬೇಕು. ಅಲ್ಲಿವರೆಗೂ ನಮ್ಮ ಈ ನ್ಯೂಸ್ ಪಲ್ಸ್ ತಂಡ ಅವ್ರನ್ನ ಬೆನ್ನತ್ತಾ ಇರುತ್ತೆ. ಎಂಥದೇನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಪಲ್ಸ್. ಇದು ಅಸಲಿ ಸುದ್ದಿ, ನಿಖರ ವರದಿ.